ಶಿಕ್ಷಕನಾಗಿ ನಾನು ವೃತ್ತಿ ಮಾಡ್ತಾ ಇದ್ದೀನಿ. 4 ವರ್ಷಗಳ ಕಾಲ ಅಕಾಡೆಮಿಯಲ್ಲಿ ಪಾಠ ಮಾಡಿದ್ದೀನಿ. ಭಾರತದ ಎಲ್ಲಾ ನಗರಗಳಲ್ಲೂ ಪಾಠ ಮಾಡಿದ್ದೀನಿ. ದೆಹಲಿಯಲ್ಲಿ ಮಾಡಿದ್ದೀನಿ, ಭೂಪಾಲ್, ಲಕ್ನೋ, ಗುವಾಹಟಿ, ಬೆಂಗಳೂರು, ಚೆನ್ನೈ, ದೊಡ್ಡ ದೊಡ್ಡ ಸಂಸ್ಥೆಗಳ ಜೊತೆಗೆ ನಾನು ಪಾಠ ಮಾಡಿದ್ದೀನಿ. ಬಟ್ ನನ್ನ ಒಂದು ಅನುಭವದಲ್ಲಿ ಇಂತಹ ಸ್ಯಾಡಿಸ್ಟ್ ಕ್ವಶನ್ ಪೇಪರ್ ಅನ್ನ ನಾನು ಎಲ್ಲೂ ನೋಡಿಲ್ಲ. ಈ ಕ್ವಶನ್ ಪೇಪರ್ಗೆ ತಲೆ ಇಲ್ಲ, ಬುಡ ಇಲ್ಲ. ವಿದ್ಯಾರ್ಥಿಗಳಿಂದ ಈ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡಬೇಕು ಅನ್ನೋದು ಎಕ್ಸ್ಪೆಕ್ಟ್ ಮಾಡೋದು ಮೂರ್ಖನ. ಸೊ ಯಾರೇ ಈ ಕ್ವಶನ್ ಪೇಪರ್ ನ ಡಿಸೈನ್ ಮಾಡಿದ್ದಾರೆ ಅಂತವರು ಆ ಕೆಲಸದಿಂದ ನಿವೃತ್ತಿ ತಗೊಂಡು ಮನೆಯಲ್ಲಿ ಕೂತ್ಕೊಳ್ಳೋದು ಉತ್ತಮ ಇದೆ. ಇದು ನಾವು ಬೇಜಾರಿಂದ ಹೇಳ್ತಿದ್ರೆ ಏನೋ ಅಂತ ತಿಳ್ಕೊಬೇಡ್ರಿ. ಯಾಕಂದ್ರೆ ನಾನು ವರ್ಷಾನುಗಟ್ಟಲೆ ಪಾಠ ಮಾಡಿರ್ತೀನಿ. ನಮ್ಮ ವಿದ್ಯಾರ್ಥಿಗಳು ಒಳ್ಳೆಯದಾಗಿ ಎಕ್ಸಾಮ್ ನಲ್ಲಿ ಪರ್ಫಾರ್ಮ್ ಮಾಡಬೇಕು ಅಂತ ಆಸೆ ಇರುತ್ತೆ. ಬಟ್ ಇಲ್ಲಿ ಮನುಷ್ಯರಿಗೆ ಆಗುವಂತ ಕ್ವಶನ್ ಪೇಪರ್ ಕೊಟ್ಟಿಲ್ಲ. ಏಲಿಯನ್ಗಳು, ಮಂಗಳ ಗ್ರಹದವರಿಗೆ MPSC ಇದು ಮಂಗಳ ಗ್ರಹದ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕ್ವಶನ್ ಪೇಪರ್ ಮಾಡ್ಬಿಟ್ಟಿದ್ದಾರೆ. ಇಲ್ಲಿ ಡಿಫಿಕಲ್ಟ್ ಇತ್ತು ಕ್ವಶನ್ ಪೇಪರ್, ಕಟ್ ಆಫ್ ತುಂಬಾ ಕಡಿಮೆ ಇರುತ್ತೆ. ಇದನ್ನ ನೆನಪಲ್ಲಿ ಇಟ್ಕೊಳ್ರಿ. ಯಾರು ಆಲ್ರೆಡಿ ಬರ್ದಿದ್ದೀರಿ ಚೇಂಜ್ ಮಾಡಕ್ ಆಗೋದಿಲ್ಲ. ಬಟ್ ಇದು ತುಂಬಾ ಡಿಫಿಕಲ್ಟ್ ಅನ್ನೋದು ಅಸಹ್ಯ. ಡಿಫಿಕಲ್ಟ್ ಅನ್ನಕ್ ಬರಲ್ಲ. ವಿಚಿತ್ರ ಕ್ವಶನ್ ಪೇಪರ್ ಇದು. ಕಟ್ ಆಫ್ ಕಡಿಮೆ ಇರುತ್ತೆ. ತಲೆ ಕೆಡಿಸ್ಕೋಬೇಡ್ರಿ. ಯಾವ್ಯಾವ ಸರಿ ಮಾಡಿದ್ರೆ ಅದನ್ನ ನೋಡ್ಕೊಳ್ಳಿ. ಏನು ಫಾರ್ ದ ಫಸ್ಟ್ ಟೈಮ್ ಶಿವರಾಜ್ ಸರ್ ಸ್ಟಾರ್ ಡೌಟ್, ಇದು ಕ್ಲಾರಿಟಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇದು ಮನುಷ್ಯರಿಗಾಗಿ ನಡೆದಂತ ಪರೀಕ್ಷೆ ಅಲ್ಲ. ಇದು ಆಸ್ಟೆರಾಯ್ಡ್ ಬೆಲ್ಟ್, ಕ್ಷುದ್ರ ಗ್ರಹ ಪಟ್ಟಿ ಮತ್ತು ಕುಪಿಯರ್ ಬೆಲ್ಟ್ ಅಲ್ಲಿನ ಪಬ್ಲಿಕ್ ನಾಗರಿಕ ಸೇವಾ ಪರೀಕ್ಷೆಗಳಾಗಿ ನಡೆದಂತ ಪ್ರಶ್ನೆ ಪತ್ರಿಕೆ. ರಾತ್ರಿ 10 ಗಂಟೆ ಮೇಲೆ ಇಷ್ಟು ಓಪನ್ ಆಗಿ ಬಂದು ಇಷ್ಟು ಬೈತಾ ಇದೀನಿ ಅಂದ್ರೆ ಅರ್ಥ ಮಾಡ್ಕೊಳ್ರಿ. ಈ ಕ್ವಶನ್ ಪೇಪರ್ ಕೀ ಆನ್ಸರ್ ನ ರೆಡಿ ಮಾಡಬೇಕಾದ್ರೆ ನನಗೆ ಎಷ್ಟು ಬೇಜಾರಾಗಿರಬಾರ್ದು, ಬರೆದಂತ ವಿದ್ಯಾರ್ಥಿಗಳಿಗೆ ಎಷ್ಟು ಬೇಜಾರಾಗಿರಬಾರ್ದು ಅಂತ.